ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತುಂಬ ಜನಕ್ಕೆ ಈ ತರಕಾರಿ ಕಂಡ್ರೆ ಇಷ್ಟ ಆಗುತ್ತೆ, ಈ ತರಕಾರಿ ಕಂಡ್ರೆ ಇಷ್ಟ ಆಗಲ್ಲ. ಏನಪ್ಪ ಅದು? ಸೊ ಅದೇನಪ್ಪ ಅಂದರೆ ಬೀಟ್ರೋಟ್ನಲ್ಲಿ ಜ್ಯೂಸ್ ಮಾಡ್ತಾರೆ, ಹಲ್ವಾ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಯಾಕೆ ಪರೋಟ ಕೂಡ ಮಾಡ್ತಾರೆ. ಸೊ ಖಂಡಿತ ಇವತ್ತೊಂದು ರೆಸಿಪಿ ತಂದಿದ್ದೀನಿ. ಅದೇನಪ್ಪ ಅಂದರೆ ನಾನು ಕೂಡ ಎಷ್ಟೊಂದು ವೆರೈಟಿ ಬಿರಿಯಾನಿ ಮಾಡಿದ್ದೀನಿ. ಆದರೆ ಇವತ್ತು ಮನೇಲಿ ಒಂದೇ ಒಂದು ಬೀಟ್ರೋಟ್ ಇತ್ತು, ಅದನ್ನು ಇಟ್ಕೊಂಡು ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು. ಖಂಡಿತ ರೆಸಿಪಿನ ಲಾಸ್ಟ್ ಗಂಟ ನೋಡಿ. ಇವತ್ತು ಮಾಡೋವಂಥ ಈ ಡಿಫ್ರೆಂಟ್ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ರೇಖಾ ಅಡುಗೆ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ನಿಮಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಇವಾಗ ಯಾವ ರೀತಿ ಮಾಡೋದು ಬೀಟ್ರೋಟ್ ಬಿರಿಯಾನಿ ಅಂತ ನೋಡ್ಕೊಬರೋಣ. ನೋಡಿ, ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಈಸಿಯಾಗಿ ನಿಮಗೆ ಮಾಡ್ಕೋಬೋದು. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಒಂದು 3 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಪ್ಪ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಣ್ಣೆನೂ ತುಪ್ಪ ಬಿಸಿ ಆಗೋವಾಗೇ ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ಳೋಣ. ಅದಕ್ಕೆ ಏನೇನೆಂದರೆ ಚಕ್ಕೆ 2 ಪೀಸು, ಲವಂಗ 4, 2 ಏಲಕ್ಕಿ, 1 ಪಲಾವ್ ಎಲೆ, ಹಾಗೆ 2 ಮರಾಠಿ ಮೊಗ್ಗು, 1 ಪೀಸ್ ಕಲ್ಲು ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಬಿರಿಯಾನಿಗೆ ಯಾವುದೇ ರೀತಿ ಮಸಾಲೆ ರುಬ್ಬದೆ ಮಾಡೋವಂಥ ಬಿರಿಯಾನಿದು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಲರ್ ಬರಬೇಕು, ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನೇನು ಗೋಲ್ಡನ್ ಕಲರ್ ಆಗೋ ಥರ ಫ್ರೈ ಆಗಬೇಕು, ಆವಾಗ ಈ ರೆಸಿಪಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೇನು ಕಲರ್ ಚೇಂಜ್ ಆಗ್ತಾಯಿದೆ ಅನ್ನೋವಾಗ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 2 ಹಸಿರು ಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನ್ ಪುದೀನ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಈ ಫ್ಲೇವರ್ ಆಗೇ ಇರುತ್ತೆ ಲಾಸ್ಟ್ ಗಂಟನೂ, ಅದಕ್ಕೆ ಈರುಳ್ಳಿ ಫ್ರೈ ಮಾಡೋವಾಗನೇ ಹಾಕ್ಕೋಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿ ರುಬ್ಬಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿ, ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಾನೆ ಇದಕ್ಕೆ ಇಲ್ಲಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಹಾಗೆ ಇದನ್ನು ಫ್ರೈ ಮಾಡಿಕೊಂಡು 2 ಚಿಕ್ಕ ಸೈಜ್ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು, ಈ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು. ಈಗ ಮೇನ್ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಲ್ಲಿ ಮೀಡಿಯಮ್ ಸೈಜ್ದು 1 ಬೀಟ್ರೋಟ್ನ ನಾನು ಈ ಥರ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಂದರೆ ಇದನ್ನು ನೀವು ಪೇಸ್ಟ್ ಮಾಡಿ ಆ ರಸನ ಮಾತ್ರ ಕೂಡ ಹಾಕ್ಕೊಬೋದು, ಅಂದರೆ ಜ್ಯೂಸ್ ಮಾತ್ರ ಹಾಕ್ಕೋಬೋದು. ಈ ಥರ ನಿಮಗೆ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ ಅನ್ನೋದಾದರೆ ಇದ್ರ ಜೊತೆಗೇ ಫ್ರೈ ಮಾಡ್ಕೊಳ್ಳೋಣ. ಬೀಟ್ರೋಟ್ ಅನ್ನೋದು ಸ್ವಲ್ಪ ಸ್ವೀಟ್ನ ಅಂಶ ಇರುತ್ತೆ, ಸ್ವಲ್ಪ ಖಾರನೇ ಇಟ್ಕೊಳ್ಳಿ ಬಿರಿಯಾನಿನ. ನೋಡಿ, ಇವಾಗ ಟೊಮೊಟೊ ಫ್ರೈ ಮಾಡೋವಾಗನೇ ಇದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಬೆಂದಂಗೆ ಆಗಿದೆ ಅಲ್ವಾ. ಈಗ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಮನೇಲಿ ಯೂಸ್ ಮಾಡೋವಂಥ ಬಿರಿಯಾನಿ ಪೌಡರು, ನೀವು ಅಂಗಡಿದಾದ್ರೂ ಯೂಸ್ ಮಾಡ್ಕೋಬೋದು. ಮೊಸರು ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ಕೊಡುತ್ತೆ ರೈಸ್ಗೆ. ಆ ಬಿರಿಯಾನಿ ಫ್ಲೇವರೆಲ್ಲ ಚೆನ್ನಾಗಿ ಸ್ವಲ್ಪ ಹುಳಿಯಾಗಿ ಖಾರವಾಗಿ ನಿಮಗೆ ಇದು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು ಕಪ್ ಆಗೋಷ್ಟು ರೈಸ್ನ ನಾನು ಚೆನ್ನಾಗಿ ತೊಳೆದು ನೆನೆಯೋಕ್ಕಿಟ್ಟಿದ್ದೀನಿ. ಒಂದು 15 ನಿಮಿಷ ಅದು ನೆನೆಯಬೇಕು. 1 ಕಪ್ ಅಕ್ಕಿ ಅಂದರೆ ನಿಮಗೆ ಅಳತೆ ಪ್ರಕಾರ 1/4 kg ಆಗೋಷ್ಟು ಅಕ್ಕಿ. ನೋಡಿ, ನಾನು ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ. ಸೊ ಇದು 1/4 kg ಆಗೋಷ್ಟು ಅಕ್ಕಿ ಬರುತ್ತೆ. ಏನಿಲ್ಲ ಅಂದರೆ ನಾನು 3 ಜನದಿಂದ 4 ಜನ ಊಟ ಮಾಡ್ಬೋದು. ಇವಾಗ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಯಾವಾಗೂ ರೆಗ್ಯುಲರಾಗಿ ಕೇಳುವಂಥ ಪ್ರಶ್ನೆ, 1 ಕಪ್ಪಿಗೆ ಎಷ್ಟು ಕಪ್ ನೀರು ಅಂತ. 1 ಕಪ್ಪಿಗೆ 2 ಕಪ್ಪು. ನೀವು ಲೋಟ ಬಟ್ಲು ಯಾವುದೇ ಅಳತೆ ತೊಗೊಂಡ್ರೂ ನಾರ್ಮಲ್ ರೈಸಿಗೆ 1 ಕಪ್ಪಿಗೆ 2 ಕಪ್ ಹಾಕಬೇಕು. ಅದೇ ನೀವು ಬಾಸುಮತಿ ಅಕ್ಕಿ ಯೂಸ್ ಮಾಡ್ತೀರಂದರೆ 1 ಕಪ್ಪಿಗೆ 1.5 ಕಪ್ ಆಗೋಷ್ಟು ನೀರು ಯೂಸ್ ಮಾಡಬೇಕು. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದಿಯುವಾಗ ನೋಡೋಣ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ.
ಚೆನ್ನಾಗಿ ಕುದಿಯೋವಾಗ ಅಕ್ಕಿ ತೊಳೆದು ಇವಾಗ ನೀರು ಬಸ್ತು ಎತ್ಕೊಬಂದಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಮತ್ತು ಅಕ್ಕಿ ಹಾಕಿದ ತಕ್ಷಣ ನೀವು ಮಾಡಬೇಕಾಗಿರೋ ಮುಖ್ಯವಾಗಿ ಟಿಪ್ಸ್ ಏನಂದರೆ, ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕೋಕ್ಕೆ ಹೋಗಬೇಡಿ, ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಕುದಿಯೋವಾಗ ಮುಚ್ಚಳ ಹಾಕಬೇಕು, ಈ ಟಿಪ್ಸ್ನ ಮರಿಬೇಡಿ. ಮತ್ತು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಚಾನಲಲ್ಲಿ ಎಷ್ಟೊಂದು ವೆರೈಟಿ ಬಿರಿಯಾನಿ ರೆಸಿಪಿ ಹಾಕಿದ್ದೀನಿ, ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದಂತ ಕಮೆಂಟಲ್ಲಿ ತಿಳಿಸಿ, ಅಥವಾ ನಿಮಗೆ ಯಾವ ಥರ ರೆಸಿಪಿ ಬೇಕಂತನೂ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ತರಕಾರಿಯಿಂದ ಬಿರಿಯಾನಿ ಮಾಡೋಣ ಅಂತಲೂ ತಿಳಿಸಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಇನ್ನೊಂದು ಚೂರು ಟೇಸ್ಟ್ ಮಾಡಿಬಿಟ್ಟು ಹಾಕ್ಕೊತೀನಿ. ನೋಡಿ ಇವಾಗ ಒಂದು ಚೂರು ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಸರಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ, ಆವಾಗ ಮುಚ್ಚಳ ಹಾಕೋಣ. ಯಾಕಂದರೆ ನಾವು ಬಿಸಿನೀರು ಹಾಕಿಲ್ಲ, ನಾರ್ಮಲ್ ವಾಟರ್ ಹಾಕಿದ್ದೀರಿ. ಇವಾಗ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡೋದ್ರಿಂದ ಟೈಮಿಂಗ್ಸ್ ಅನ್ನೋದು ನಿಮಗೆ ಬೇಗನೆ ಆಗುತ್ತೆ, ಬೇಗನೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಗನೆ ಬಿರಿಯಾನಿ ಆಗುತ್ತೆ. ಅದೇ ನೀವು ಲಾಂಗ್ ಪ್ರಾಸೆಸ್ ಅಂದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀರಂದರೆ ಮಿನಿಮಮ್ ಬಿರಿಯಾನಿ 1 kg ಮಾಡಬೇಕಂದ್ರೆ 1 ರಿಂದ 1.5 ಅವರ್ ಬೇಕಾಗುತ್ತೆ. ಯಾವುದೇ ರೀತಿ ಆಗಿರಲಿ, ನಾನ್ ವೆಜ್ ಆಗಿರಲಿ, ವೆಜ್ ಆಗಿರಲಿ. ಸೊ ಖಂಡಿತ ನಿಮ್ಗೇನಾದ್ರು ಆ ಥರ ಅನಿಸಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಮುಚ್ಚಳ ಹಾಕ್ಕೊಳ್ಳೋಣ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಿಟ್ಟು ಆನಂತರ ನೋಡೋಣ. ನೋಡಿ ಇವಾಗ 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವಾಗ ತುಂಬಾ ಜಾಸ್ತಿ ಮಸಾಲೆನೂ ಮೇಲೆ ಏನು ನಿಂತಿಲ್ಲ, ಪೂರ್ತಿ ಅನ್ನಕ್ಕೆ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಉದ್ರಾಗೆ ಬಂದಿದೆ, ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು, ನೋಡೋದಕ್ಕೆ ತುಂಬಾ ಕಲರ್ಫುಲ್ ಆಗಿದೆ. ಮತ್ತು ಯಾವುದೇ ರೀತಿ ತಲಾನೂ ಹಿಡ್ದಿಲ್ಲ, ನೋಡ್ತಾ ಇರ್ಬೋದು ನೀವು. ತುಂಬ ಜನಕ್ಕೆ ಡೌಟ್ ಇರುತ್ತೆ ತಲ ಹಿಡಿಯುತ್ತೆ ಅಂತ. ಒಂದು ಸರಿ ಈ ಥರ ಜಸ್ಟ್ ಮಿಕ್ಸ್ ಮಾಡ್ಕೊತೀನಿ. ತುಂಬ ಮಿಕ್ಸ್ ಮಾಡಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಮತ್ತು ಎಲ್ಲೂ ವೈಟ್ ರೈಸ್ ಇಲ್ಲ, ಕೆಳಗಡೆನೂ ಮಸಾಲೆ ಕೂತಿದೆ. ಸೊ ನಿಮ್ಗೆ ಈ ಥರ ಬೀಟ್ರೋಟು ಅಲ್ಲಲ್ಲಿ ಕಾಣಿಸೋದು ಬೇಡ ಅಂದರೆ ನೀವು ಇದನ್ನು ಪೇಸ್ಟ್ ಮಾಡಿ ಜ್ಯೂಸ್ ಮಾತ್ರ ಹಾಕ್ಕೊಂಡು ಕೂಡ ಮಾಡ್ಕೊಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬೀಟ್ರೋಟ್ ಬಿರಿಯಾನಿ ಯಾವ ಥರ ಬಂದಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಖಂಡಿತ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ. ಸೊ ಬೀಟ್ರೋಟ್ ಇಷ್ಟಪಡಲ್ಲ ಅನ್ನೋರಿಗೆ ಈ ಥರ ಬಿರಿಯಾನಿನಲ್ಲಿ ಕೂಡ ನೀವು ಮಾಡಿಕೊಡ್ಬೋದು. ಈಗ ಇದು ರೆಡಿಯಾಗಿದೆ, ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುವಂಥ ಇದ್ರ ಜೊತೆಗೆ ಮೊಸರು ಪಚ್ಚಡಿ ಅಥವಾ ಗ್ರೇವಿ ಕುರ್ಮ ಯಾವುದೇ ರೀತಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಬಿಸಿ ಬಿಸಿಯಾಗೂ ತಿನ್ಬೋದು, ಲಂಚ್ ಬಾಕ್ಸ್ಗೂ ಸೂಪರಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ನಿಮಗೆಲ್ಲ ಒಂದು ಡಿಫ್ರೆಂಟ್ ರೆಸಿಪಿ ಅಂದ್ಕೊಂಡಿರ್ತೀರ. ಮಾಡೋದು ಸಿಂಪಲ್ಲಾಗಿ ರೆಗ್ಯುಲರಾಗಿ ಮಾಡೋವಂಥ ಬಿರಿಯಾನಿಗೆ ಬೀಟ್ರೋಟ್ ಆಗಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ನನಗಂತೂ ಇಷ್ಟ ಆಯಿತು. ಹಾಗಾದರೆ ನಿಮಗೂ ಕೂಡ ಇಷ್ಟ ಆಗಿರುತ್ತೆ. ಇನ್ನಾಕೆ ತಡ, ಮನೇಲಿ ಬೀಟ್ರೋಟ್ ಇದ್ದರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.